Good morning students, welcome to the chemistry class. Last class alli ನಾವು ಫಿಸಿಕಲ್ ಪ್ರಾಪರ್ಟೀಸ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ. ಸೊ ಫಿಸಿಕಲ್ ಟ್ರೆಂಡ್ಸ್ ಹೇಗಿರುತ್ತೆ, ಯಾವ್ಯಾವ ಫಿಸಿಕಲ್ ಪ್ರಾಪರ್ಟೀಸ್ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ಅದರಲ್ಲಿ ರೇಡಿಯಸ್, ಅಟಾಮಿಕ್ ರೇಡಿಯಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ಅಟಾಮಿಕ್ ರೇಡಿಯಸ್ ಅಂದರೆ ಇಟ್ ಈಸ್ ಅ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ಆನ್ atom to the outside of its electron cloud, ಅದನ್ನೇ atomic radius ಅಂತ ಅಂತಾರೆ. ಸೊ ಇಟ್ ಈಸ್ ಡಿಫಿಕಲ್ಟ್ ಟು ಮೆಜರ್ ಅಟಾಮಿಕ್ ರೇಡಿಯಸ್. ಯಾಕೆ ಅನ್ನೋದು ಹೇಳಿದೀವಿ. ಟಿನ್ನಿ ಪಾರ್ಟಿಕಲ್ ಯಾವುದು ಆಟಮ್ಮೇ ಒಂದು ಟಿನ್ನಿ ಪಾರ್ಟಿಕಲ್, ಅದ್ರ ರೇಡಿಯಸ್ ಕಂಡುಹಿಡಿಬೇಕು ಅಂದ್ರೆ ಡಿಫಿಕಲ್ಟ್. ಸೊ ಹಾಗಾಗಿ ಆಟಮ್ಸ್ ಮಧ್ಯೆ ಇರೋಂಥ ಬಾಂಡ್ ತಗೊಂಡು ಹಾಫ್ ಆಫ್ ದ ಡಿಸ್ಟೆನ್ಸ್ ಆಫ್ ಆನ್ ಬಾಂಡ್, ಕೆಮಿಕಲ್ ಬಾಂಡ್ ಅನ್ನೇ ನಾವು ಸೊ ರೇಡಿಯಸ್ ಅಂತ ಕನ್ಸಿಡರ್ ಮಾಡಿ ನಾವು ರೇಡಿಯಸ್, ಅಟಾಮಿಕ್ ರೇಡಿಯಸ್ ಹೇಳ್ತಾ ಹೋಗ್ತೀವಿ. ಅದರಲ್ಲಿ ಟೈಪ್ಸ್ ಆಫ್ ಬಾಂಡ್ ಮೇಲೆ ಟೈಪ್ಸ್ ಆಫ್ ಅಟಾಮಿಕ್ ರೇಡಿಯಸ್ ಹೇಳ್ತಾ ಹೋಗ್ತಾರೆ. ಕೋವಲೆಂಟ್ ಬಾಂಡ್ ಫಾರ್ಮೇಶನ್ ಆಗಿದ್ರೆ ಅದ್ರ ಹಾಫ್ ಆಫ್ ದ ಡಿಸ್ಟೆನ್ಸ್, ಕೋವಲೆಂಟ್ ಬಾಂಡ್ ನ ಹಾಫ್ ಆಫ್ ದ ಡಿಸ್ಟೆನ್ಸ್ ನ ಕೋವಲೆಂಟ್ ರೇಡಿಯಸ್ ಅಂತಾರೆ. ಅದನ್ನ ಲಾಸ್ಟ್ ಕ್ಲಾಸ್ ಹೇಳಿದ್ವಿ. ಅಯಾನಿಕ್ ರೇಡಿಯಸ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ. ಸೊ ಅಯಾನ್ಸ್ ಅಂತ ಅಂದ್ರೆ ಏನು? ಸೊ ಐದರ್ ಬೈ ಲೂಸಿಂಗ್ ಆನ್ ಎಲೆಕ್ಟ್ರಾನ್ ಆರ್ ಬೈ ಗೇನಿಂಗ್ ಆನ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಅನ್ನ ಲಾಸ್ ಮಾಡ್ಕೊಂಡ್ರೆ, ಎಲೆಕ್ಟ್ರಾನ್ ನ ಗೇನ್ ಮಾಡಿದ್ರೆ, ಸೊ ಅವಾಗ ಏನಾಗತ್ತೆ, ಆಟಮ್ ಇರೋದು ಅಯಾನ್ ಕನ್ವರ್ಟ್ ಆಗತ್ತೆ. ಸೊ ಒಂದು ಎಲೆಕ್ಟ್ರಾನ್ ನ ಲಾಸ್ ಮಾಡ್ಕೊಂತು ಅಂತ ಅಂದ್ರೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಸೊ ಯಾಕಂದ್ರೆ ಎಲೆಕ್ಟ್ರಾನಿಕ್ ನೆಗೆಟಿವ್ ಚಾರ್ಜ್ ಒಂದು, ಈಗ ನಿಮಗೆ ಸೊ ಒಂದು ಆಟಮ್ ಅಂತ ಅಂದ್ರೆ 10 ಎಲೆಕ್ಟ್ರಾನ್ಸ್ ಇದ್ರೆ 10 ಪ್ರೋಟಾನ್ಸ್ ಇರತ್ತೆ. ಸೊ 10 ಎಲೆಕ್ಟ್ರಾನ್ಸ್ ಇದ್ರೆ 10 ಪ್ರೋಟಾನ್ಸ್ ಇರುತ್ತೆ. ಅವಾಗ ಆ ಆಟಮ್ ಸೊ ನ್ಯೂಟ್ರಲಿ ಚಾರ್ಜ್ಡ್ ಆಟಮ್ ಅಂತ ಆಗುತ್ತೆ. ಅದರಲ್ಲಿ ಈಗ ನಾನು ಒಂದು ಎಲೆಕ್ಟ್ರಾನ್ ತೆಗ್ದೆ ಅಂತ ಅಂದ್ರೆ 9 ಎಲೆಕ್ಟ್ರಾನ್ಸ್ 10 ಪ್ರೋಟಾನ್ಸ್ ಆಯ್ತು. ಅವಾಗ ಒಂದು ಪಾಸಿಟಿವ್ ಚಾರ್ಜ್ ಬರುತ್ತೆ. ಸೊ ಆ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ ಏನಂತಾರೆ, ಕ್ಯಾಟಯಾನ್ ಅಂತಾರೆ. ಅದೇ ಆನಯಾನ್ ಅಂದ್ರೆ ಸೊ ಒಂದು ಎಲೆಕ್ಟ್ರಾನ್ ನ ಗೇನ್ ಮಾಡ್ಕೊಂಡ್ರೆ ಅದನ್ನ ಏನಂತಾರೆ, ಆನಯಾನ್. ಸೊ ಈಗ ಸಪೋಸ್ ಅದೇ ಎಕ್ಸಾಂಪಲ್ ತಗೊಳೋದಾದ್ರೆ, ಸೊ ಒಂದು ಆಟಮ್ ಅಲ್ಲಿ ಈಗ 10 ಎಲೆಕ್ಟ್ರಾನ್ಸ್ ಇದೆ, 10 ಪ್ರೋಟಾನ್ಸ್ ಇದೆ, ನ್ಯೂಟ್ರಲಿ ಚಾರ್ಜ್ಡ್ ಆಟಮ್. ಈಗ ನಾನು ಒಂದು ಎಲೆಕ್ಟ್ರಾನ್ ಆಡ್ ಮಾಡ್ತೀನಿ ಅದಕ್ಕೆ, ಅವಾಗ ಏನಾಯ್ತು, 11 ಎಲೆಕ್ಟ್ರಾನ್ಸ್ 10 ಪ್ರೋಟಾನ್ಸ್ ಆಯ್ತು. ಅಲ್ಲಿಗೆ ನೆಗೆಟಿವ್ ಚಾರ್ಜ್ ಒಂದು ಕ್ರಿಯೇಟ್ ಆಗತ್ತೆ ಆಟಮ್ ಮೇಲೆ, ಅದನ್ನ ಆನಯಾನ್ ಅಂತ ಅಂತಾರೆ. ಈ ರೀತಿ ಅಯಾನ್ಸ್ ಫಾರ್ಮೇಶನ್ ಆಗತ್ತೆ, ಐದರ್ ಬೈ ಲೂಸಿಂಗ್ ಆನ್ ಎಲೆಕ್ಟ್ರಾನ್ ಆರ್ ಬೈ ಗೇನಿಂಗ್ ಆನ್ ಎಲೆಕ್ಟ್ರಾನ್ಸ್. ಸೊ ಅಲ್ಲಿ ನಿಮಗೆ ಎಲೆಕ್ಟ್ರಾನ್ ನ ಲೂಸಿಂಗ್ ಆರ್ ಗೇನಿಂಗ್ ಮಾಡ್ಕೊಂಡಾಗ ನಿಮಗೆ ಸೊ ಅಯಾನ್ಸ್ ಫಾರ್ಮೇಶನ್ ಆಗುತ್ತೆ. ಆ ಕ್ಯಾಟಯಾನ್ ಅಂಡ್ ಆನಯಾನ್ ಅಂದ್ರೆ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ ಅಂಡ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ ಮಧ್ಯ ಆಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸ್ ಆಗಿರೋದ್ರಿಂದ ಅಟ್ರಾಕ್ಷನ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ಅಯಾನಿಕ್ ಬಾಂಡ್ ಇಂದ ಅಲ್ಲಿ ನಿಮಗೆ ಸೊ ಫಾರ್ಮೇಶನ್ ಆಗುತ್ತೆ, ಅಯಾನಿಕ್ ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ. ಸೊ ಥ್ರೂ ನಿಮಗೆ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್, ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ ಅಟ್ರಾಕ್ಟ್ ಈಚ್ ಅದರ್, ಸೊ ದಟ್ ಅಲ್ಲಿ ನಿಮಗೆ ಅಯಾನಿಕ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಆ ಅಯಾನಿಕ್ ಬಾಂಡ್ ಇಂದ ಅಯಾನಿಕ್ ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ. ಆ ಅಯಾನಿಕ್ ಬಾಂಡ್ ನ ಹಾಫ್ ಆಫ್ ದ ಡಿಸ್ಟೆನ್ಸ್ ಏನಿರುತ್ತೆ ಅದನ್ನೇ ಅಯಾನಿಕ್ ರೇಡಿಯಸ್ ಅಂತ ಅಂತಾರೆ. ಸೊ ಇದೇ ಒಂದು ಎಕ್ಸಾಂಪಲ್ ತಗೊಳೋದಾದ್ರೆ, ಇದು ನೋಡಿ ಆನಯಾನ್, ಇದು ಕ್ಯಾಟಯಾನ್. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಆನಯಾನ್ಸ್ ಏನ್ ಫಾರ್ಮೇಶನ್ ಆಗಿರುತ್ತೆ, ಎಲೆಕ್ಟ್ರಾನ್ ನ ಆಡ್ ಆಗಿರುತ್ತೆ. ಸೊ ಅಲ್ಲಿ ನಿಮಗೆ ಸೈಜ್ ಇನ್ಕ್ರೀಸ್ ಆಗಿರುತ್ತೆ. ಅದೇ ಏನ್ ಎಲೆಕ್ಟ್ರಾನ್ ನ ಲಾಸ್ ಮಾಡ್ಕೊಂಡಿರುತ್ತೆ, ಸೈಜ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಆಟಮ್ ಅದ್ರ ಪೇರೆಂಟ್ ಆಟಮಿಗೆ ಕಂಪೇರ್ ಮಾಡಿದ್ರೆ ಆನಯಾನ್ ನ ಸೈಜ್ ಜಾಸ್ತಿ ಇರತ್ತೆ, ಅದ್ರ ಪೇರೆಂಟ್ ಆಟಮಿಗೆ ಕಂಪೇರ್ ಮಾಡಿದ್ರೆ ಕ್ಯಾಟಯಾನ್ ನ ಸೈಜ್ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ನಿಮಗೆ ಆನಯಾನ್ ಸೈಜ್ ಜಾಸ್ತಿ ಇರುತ್ತೆ, ಕ್ಯಾಟಯಾನ್ ಸೈಜ್ ಕಮ್ಮಿ ಇರುತ್ತೆ. ಸೊ ಇದು ಆನಯಾನ್, ಇದು ಕ್ಯಾಟಯಾನ್. ಆನಯಾನ್ ಕ್ಯಾಟಯಾನ್ ಮಧ್ಯ ಅಯಾನಿಕ್ ಬಾಂಡ್ ಫಾರ್ಮೇಶನ್ ಆಗಿದೆ. ಇದು ರೇಡಿಯಸ್ ಆಫ್ ಆನ್ ಆನಯಾನ್, ಇದು ರೇಡಿಯಸ್ ಆಫ್ ಆನ್ ಕ್ಯಾಟಯಾನ್. ಸೊ ಈ ಡಿಸ್ಟೆನ್ಸ್ ಏನಿದೆ ಇದೇ ನಿಮಗೆ ಅಯಾನಿಕ್ ಬಾಂಡ್ ಲೆಂತ್. ಸೊ ಅಯಾನ್ಸ್ ಮಧ್ಯ ಇರೋಂಥ ಅಯಾನಿಕ್ ಬಾಂಡ್ ಲೆಂತ್ ಇದು. ಸೊ ಇದ್ರ ಹಾಫ್ ಆಫ್ ದ ಡಿಸ್ಟೆನ್ಸ್ ಇಲ್ಲಿ ತನಕ ತಗೊಂಡ್ರೆ ನಿಮಗೆ ಸೊ ಏನ್ ಬರುತ್ತೆ, ರೇಡಿಯಸ್ ಆಫ್ ಆನ್ ಆನಯಾನ್. ಇದ್ರ ಹಾಫ್ ಆಫ್ ದ ಡಿಸ್ಟೆನ್ಸ್ ತಗೊಂಡ್ರೆ ರೇಡಿಯಸ್ ಆಫ್ ಆನ್ ಕ್ಯಾಟಯಾನ್ ಬರುತ್ತೆ. ಸೊ ಅಲ್ಲಿಗೆ ಅಟಾಮಿಕ್ ರೇಡಿಯಸ್ ಅನ್ನೋ ಕಾನ್ಸೆಪ್ಟ್ ಮೇಲೆ ನಾವು ಈ ಅಯಾನ್ಸ್, ರೆಸ್ಪೆಕ್ಟಿವ್ ಅಯಾನ್ಸ್ ನ ರೇಡಿಯಸ್ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ವ್ಯಾನ್ ಡೆರ್ ವಾಲ್ಸ್ ರೇಡಿಯಸ್. Van der Waals radius and the Van der Waals radii are established from contact distance between non-bonding atoms in touching molecules or atoms.
ಸೊ ನಾನ್ ಬಾಂಡೆಡ್ ಆಟಮ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಬಲ್ ಗ್ಯಾಸ್ ಎಲಿಮೆಂಟ್ಸ್ ತಗೊಳೋದಾದ್ರೆ ಹೀಲಿಯಂ, ನಿಯಾನ್, ಸೊ ಈ ಮಾಲಿಕ್ಯೂಲ್ಸ್ ಬಾಂಡ್ ಫಾರ್ಮೇಶನ್ ಆಗಲ್ಲ, ಯಾಕಂದ್ರೆ ಎಲೆಕ್ಟ್ರಾನ್ ಲೂಸಿಂಗ್ ಪ್ರಾಪರ್ಟಿ ಇರಲ್ಲ, ಎಲೆಕ್ಟ್ರಾನ್ ಅಟ್ರಾಕ್ಟಿಂಗ್ ಪ್ರಾಪರ್ಟಿನೂ ಇರಲ್ಲ. ಸೊ ಅಂತ ಮಾಲಿಕ್ಯೂಲ್ಸ್ ಹತ್ತತ್ರ ಬಂದಾಗ ಸಮ್ ಸಾರ್ಟ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಹೇಗೆ ಅಂದ್ರೆ ಈ ಮಾಲಿಕ್ಯೂಲ್ ನ ನ್ಯೂಕ್ಲಿಯಸ್ಗೆ ಈ ಮಾಲಿಕ್ಯೂಲ್ ನ ಎಲೆಕ್ಟ್ರಾನ್ಸ್ ಮಧ್ಯೆ ಏನಾಗುತ್ತೆ, ಅಟ್ರಾಕ್ಟಿವ್ ಪವರ್ ಹೆಲ್ಡ್ ಅಪ್ ಆಗುತ್ತೆ. ನೆಕ್ಸ್ಟ್ ಈ ಮಾಲಿಕ್ಯೂಲ್ ನ ನ್ಯೂಕ್ಲಿಯಸ್ಗೂ ಈ ಮಾಲಿಕ್ಯೂಲ್ ನ ಎಲೆಕ್ಟ್ರಾನ್ಸ್ ಮಧ್ಯನೂ ಅಟ್ರಾಕ್ಟಿವ್ ಫೋರ್ಸ್ ಎಕ್ಸರ್ಟ್ ಆಗುತ್ತೆ. ಅವಾಗ ಈ ಮಾಲಿಕ್ಯೂಲ್ ಏನಾಗುತ್ತೆ, ಹತ್ರ ಬರುತ್ತೆ. ಸೊ ಅವಾಗ ಅಟ್ರಾಕ್ಟಿವ್ ಪವರ್ ಏನಿಲ್ಲ ಎಕ್ಸರ್ಟ್ ಆಗುತ್ತೆ. ಸೊ ಆ ಅಟ್ರಾಕ್ಟಿವ್ ಪವರ್ ಎಕ್ಸರ್ಟ್ ಆಗೋದು ನಿಮಗೆ ವ್ಯಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತಾರೆ. ವ್ಯಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ಆ ವ್ಯಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ನ ಹಾಫ್ ಆಫ್ ದ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ನ ವ್ಯಾನ್ ಡೆರ್ ವಾಲ್ಸ್ ರೇಡಿಯಸ್ ಇಲ್ಲಿದೆ ನೋಡಿ, ವ್ಯಾನ್ ಡೆರ್ ವಾಲ್ಸ್ ರೇಡಿಯಸ್ ಅಂತ ಅಂತಾರೆ. ಸೊ ಇದು ಒಂದು ಮಾಲಿಕ್ಯೂಲ್, ಇದೊಂದು ಮಾಲಿಕ್ಯೂಲ್. ಸೊ ನಿಮಗೆ ಇದು ನಾನ್ ಬಾಂಡಿಂಗ್ ಆಟಮ್ಸ್, ಇದು ಆಟಮ್. ಸೊ ಈ ನಾನ್ ಬಾಂಡಿಂಗ್ ಆಟಮ್ ಮತ್ತೆ ಬಾಂಡ್ ಫಾರ್ಮೇಶನ್ ಆಗೋ ಚಾನ್ಸಸ್ ಇರಲ್ಲ ಇದ್ರ ಮಧ್ಯೆ. ಸೊ ಅದ್ರ ಎರಡು ಮಾಲಿಕ್ಯೂಲ್ ಹತ್ತತ್ರ ಬಂದಾಗ ನ್ಯೂಕ್ಲಿಯಸ್ಗೂ ಎಲೆಕ್ಟ್ರಾನ್ಸಿಗೂ ಸೊ ಸಮ್ ಸಾರ್ಟ್ ಆಫ್ ಅಟ್ರಾಕ್ಷನ್ ಇಂದ ಕ್ಲಿಂಗ್ ಟುಗೆದರ್ ಅಥವಾ ಸಮ್ ಡಿಸ್ಟೆನ್ಸ್ ಅಲ್ಲಿ ಹತ್ತತ್ರ ಬಂದಿರತ್ತೆ. ಸೊ ಆ ಅಟ್ರಾಕ್ಟಿವ್ ಫೋರ್ಸ್ ನೇ ವ್ಯಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರೆ. ಅದ್ರ ಹಾಫ್ ಆಫ್ ದ ಡಿಸ್ಟೆನ್ಸ್ ನ ವ್ಯಾನ್ ಡೆರ್ ವಾಲ್ಸ್ ರೇಡಿಯಸ್. ಇಲ್ಲಿರೋದು ಈ ಡಿಸ್ಟೆನ್ಸ್ ಇಂದ ಇಲ್ಲಿಗಿರೋದು ಕೋವಲೆಂಟ್ ರೇಡಿಯಸ್. ಇಲ್ಲಿ ನಿಮಗೆ ಕೋವಲೆಂಟ್ ಬಾಂಡ್, ಸೊ ಇದ್ರ ರೇಡಿಯಸ್ ಕೋವಲೆಂಟ್ ರೇಡಿಯಸ್. ಬಟ್ ಈ ಮಾಲಿಕ್ಯೂಲ್ಗೂ ಈ ಮಾಲಿಕ್ಯೂಲ್ ನ ಡಿಸ್ಟೆನ್ಸ್, ಸೊ ಈ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಇದೇನಿದೆ ಇದು ವ್ಯಾನ್ ಡೆರ್ ವಾಲ್ಸ್ ರೇಡಿಯಸ್ ಅಂತ ಹೇಳ್ಬೋದು. ವ್ಯಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಹೆಲ್ಡ್ ಅಪ್ ಆಗಿರೋದು. ಇದ್ರ ಹಾಫ್ ಆಫ್ ದ ಡಿಸ್ಟೆನ್ಸ್ ನೇ ವ್ಯಾನ್ ಡೆರ್ ವಾಲ್ಸ್ ರೇಡಿಯಸ್ ಅಂತ ಹೇಳ್ತಾ ಹೋಗ್ತಾರೆ. ಸೊ ಇದು ನಿಮಗೆ ಟೈಪ್ಸ್ ಆಫ್ ಅಟಾಮಿಕ್ ರೇಡಿಯಸ್. ಯಾವ್ದು ಸ್ಟಡಿ ಮಾಡಿದ್ರಿ? ಕೋವಲೆಂಟ್ ರೇಡಿಯಸ್, ಕೋವಲೆಂಟ್ ಬಾಂಡ್ ಫಾರ್ಮೇಶನ್ ಆಗಿ, ಸೊ ಅದರಲ್ಲಿ ಹಾಫ್ ಆಫ್ ದ ಲೆಂತ್, ಹಾಫ್ ಆಫ್ ದ ಡಿಸ್ಟೆನ್ಸ್ ಆಫ್ ಆನ್ ಕೋವಲೆಂಟ್ ಬಾಂಡ್ ನ ಕೋವಲೆಂಟ್ ರೇಡಿಯಸ್ ಅಂತೀವಿ. ಸೊ ಅದೇ ನಿಮಗೆ ಹಾಫ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಅಯಾನಿಕ್ ಬಾಂಡ್ ಏನಿರುತ್ತೆ ಅದನ್ನ ಅಯಾನಿಕ್ ರೇಡಿಯಸ್ ಅಂತೀವಿ. ಅದೇ ನಿಮಗೆ ಹಾಫ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಇಂಟರ್ನ್ಯೂಕ್ಲಿಯರ್ ನ್ಯೂಕ್ಲಿಯಸ್ ಆಫ್ ಎ ನಾನ್ ಬೌಂಡಿಂಗ್ ಆಟಮ್ಸ್ ಏನಿರುತ್ತೆ ಅದನ್ನ ವ್ಯಾನ್ ಡೆರ್ ವಾಲ್ಸ್ ರೇಡಿಯಸ್ ಅಂತ ಅಂತೀವಿ. ಇನ್ನು ಮೆಟಾಲಿಕ್ ರೇಡಿಯಸ್ ಅಂತಾನು ಬರುತ್ತೆ. ಸೊ ಅಲ್ಲಿಗೆ ಎರಡು ಎಲಿಮೆಂಟ್ಸ್ ನಿಮಗೆ ಥ್ರೂ ಮೆಟಾಲಿಕ್ ಬಾಂಡ್ ಇಂದ ಟುಗೆದರ್ ಆಗಿದ್ರೆ ಆ ಮೆಟಾಲಿಕ್ ಬಾಂಡ್ ನ ಹಾಫ್ ಆಫ್ ದ ಡಿಸ್ಟೆನ್ಸ್ ನ ಮೆಟಾಲಿಕ್ ರೇಡಿಯಸ್ ಅಂತ ಹೇಳ್ತೀವಿ. ಸೊ ಅಲ್ಲಿಗೆ ಮೆಟಲ್ಸ್ ಅಲ್ಲಿ ನೀವು ಅಟಾಮಿಕ್ ರೇಡಿಯಸ್ ಸಿಗ್ಬೇಕು ಅಂತ ಅಂದ್ರೆ ಏನು, ಮೆಟಾಲಿಕ್ ಬಾಂಡ್ ನ ಹಾಫ್ ಆಫ್ ದ ಡಿಸ್ಟೆನ್ಸ್ ತಗೋಬೇಕು. ನಾನ್ ಮೆಟಲ್ಸ್ ಮಧ್ಯ ಇರೋ ಅಂತ, ಸೊ ನಾನ್ ಮೆಟಲ್ಸ್ ನ ಅಟಾಮಿಕ್ ರೇಡಿಯಸ್ ಬೇಕು ಅಂತ ಅಂದಾಗ ಅದರಲ್ಲೂ ನಿಮಗೆ 18th ಗ್ರೂಪ್ ಎಲಿಮೆಂಟ್ಸ್ ಇಂದು ಅಟಾಮಿಕ್ ರೇಡಿಯಸ್ ಬೇಕು ಅಂದ್ರೆ ವ್ಯಾನ್ ಡೆರ್ ವಾಲ್ಸ್ ರೇಡಿಯಸ್ ತಗೋಬಹುದು. ಸೊ ಅಲ್ಲಿ ನಿಮಗೆ ಬಾಂಡಿಂಗ್ ಇಂದ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಅಯಾನಿಕ್ ರೇಡಿಯಸ್ ಅಥವಾ ಕೋವಲೆಂಟ್ ರೇಡಿಯಸ್. ಥ್ರೂ ಶೇರಿಂಗ್ ಆಫ್ ಎಲೆಕ್ಟ್ರಾನ್ ಇಂದ ಬಾಂಡ್ ಫಾರ್ಮೇಶನ್ ಆಗಿದೆ ಅಂತ ಅಂದಾಗ ಅದ್ರ ಮಧ್ಯೆ ಇರೋಂಥ ರೇಡಿಯಸ್ ನ ನೀವು ಕಂಡುಹಿಡಿಬೇಕು ಅಂದ್ರೆ ಕೋವಲೆಂಟ್ ರೇಡಿಯಸ್. ಸೊ ಬೈ ಟ್ರಾನ್ಸ್ಫರಿಂಗ್ ಎಲೆಕ್ಟ್ರಾನ್ಸ್, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಎಲೆಕ್ಟ್ರಾನ್ ನ ಟ್ರಾನ್ಸ್ಫರ್ ಮಾಡಿ ಅಯಾನ್ಸ್ ಫಾರ್ಮೇಶನ್ ಆಗಿ ಅಯಾನಿಕ್ ಬಾಂಡ್ ಫಾರ್ಮೇಶನ್ ಆಗಿದೆ ಅಂದ್ರೆ ಅದ್ರ ಮಧ್ಯೆ ಇರೋಂಥ ರೇಡಿಯಸ್ ನ ಅಯಾನಿಕ್ ರೇಡಿಯಸ್. ಈ ರೀತಿ ಟೈಪ್ಸ್ ಆಫ್ ಅಟಾಮಿಕ್ ರೇಡಿಯಸ್ ನ ಸ್ಟಡಿ ಮಾಡ್ತೀವಿ. ಸೊ ಅಲ್ಲಿಗೆ ರೇಡಿಯಸ್, ಅಟಾಮಿಕ್ ರೇಡಿಯಸ್ ಹೇಗೆ ಕಂಡುಹಿಡಿಯೋದು, ಏನು ಯಾವ್ಯಾವ ಟೈಪ್ ಇದೆ ಅಂತ ಗೊತ್ತಾಯ್ತು. ಸೊ ಪೀರಿಯಾಡಿಕ್ ಟ್ರೆಂಡ್ಸ್ ಆಫ್ ಆನ್ ಅಟಾಮಿಕ್ ರೇಡಿಯಸ್. ಪೀರಿಯಾಡಿಕ್ ಟ್ರೆಂಡ್ಸ್ ಅಂದ್ರೆ ಅಕ್ರಾಸ್ ಎ ಪೀರಿಯಡ್ ಡೌನ್ ದ ಗ್ರೂಪ್. ಅಕ್ರಾಸ್ ಎ ಪೀರಿಯಡ್ ಯಾವ ರೀತಿ ಟ್ರೆಂಡ್ ಇದೆ, ಡೌನ್ ದ ಗ್ರೂಪ್ ಯಾವ ರೀತಿ ಟ್ರೆಂಡ್ ಇದೆ ಅನ್ನೋದನ್ನ ಈಗ ಸ್ಟಡಿ ಮಾಡೋಣ. ಸೊ ಅಟಾಮಿಕ್ ರೇಡಿಯಸ್ radii decreases from left to right across a period and they increase from top to bottom along a group. Across a period ಅಂದ್ರೆ ಲೆಫ್ಟ್ ಇಂದ ರೈಟ್ ಮೂವ್ ಆಗೋ ಕಡೆ ಅಂದ್ರೆ ಗ್ರೂಪ್ 1 ಆಲ್ಕಲಿ ಮೆಟಲ್ಸ್ ಇಂದ ಸೊ ಹ್ಯಾಲೋಜನ್ಸ್ ಕಡೆ ಮೂವ್ ಆಗೋ ಕಡೆ ನಿಮಗೆ ಅಟಾಮಿಕ್ ರೇಡಿಯಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅದೇ ಡೌನ್ ದ ಗ್ರೂಪ್ ಟಾಪ್ ಇಂದ ಬಾಟಮ್ ಗೆ ಮೂವ್ ಆಗೋ ಕಡೆ ಅಟಾಮಿಕ್ ರೇಡಿಯಸ್ ಯೂಶಲಿ ಇನ್ಕ್ರೀಸಸ್. ಯಾಕೆ? ಸೊ 3 marks ಗೆ ಕ್ವಶನ್ ಕೇಳ್ತಾರೆ, ಹೌ ಡಸ್ ಅಟಾಮಿಕ್ ರೇಡಿಯಸ್ ವೇರಿ ಅಕ್ರಾಸ್ ಎ ಪೀರಿಯಡ್ ಡೌನ್ ದ ಗ್ರೂಪ್, ಗಿವ್ ರೀಸನ್ಸ್ ಅಂತ 3 marks ಕ್ವಶನ್ ಬರ್ತಾರೆ. ಸೊ ಅಲ್ಲಿ ನೀವು ಫಸ್ಟ್ ಅಟಾಮಿಕ್ ರೇಡಿಯಸ್ ಅಂದ್ರೆ ಏನು ಅಂತ ಬರಿಬೇಕು. ಹೇಳಿದ್ನಲ್ಲ, ಹಾಫ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಸೆಂಟರ್ ಆಫ್ ಆನ್ ಆಟಮ್
ಸೊ ಟು ದ ಔಟರ್ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನ್, ಸೊ ವೇಲೆನ್ಷಿಯಲ್ ಅನ್ನೋದಕ್ಕೆ ನಿಮಗೆ ಏನು ಬರುತ್ತೆ ಅಟಾಮಿಕ್ ರೇಡಿಯಸ್. ಅದಾಗಿದ್ಮೇಲೆ ಹೌ ಡಸ್ ಇಟ್ ವೇರಿ ಅನ್ನೋದಕ್ಕೆ ಅಕ್ರಾಸ್ ಎ ಪೀರಿಯಡ್ ಅಟಾಮಿಕ್ ರೇಡಿಯೈ ಡಿಕ್ರೀಸಸ್, ಡೌನ್ ದ ಗ್ರೂಪ್ ಅಟಾಮಿಕ್ ರೇಡಿಯೈ ಇನ್ಕ್ರೀಸಸ್ ಅಂತ ಬರೀತೀರ. ಅಲ್ಲಿ 2 ಮಾರ್ಕ್ಸ್ ಆಯ್ತು. ಇನ್ನೊಂದು ಮಾರ್ಕ್ಸ್ ಯಾವುದಕ್ಕೆ ಗಿವ್ ರೀಸನ್, ಯಾಕೆ ಅನ್ನೋದನ್ನ ರೀಸನ್ ಕೊಡ್ಬೇಕು. ಯಾಕೆ ಅಕ್ರಾಸ್ ಎ ಪೀರಿಯಡ್ ನಿಮಗೆ ಅಲ್ಲಿ ಡಿಕ್ರೀಸ್ ಆಗುತ್ತೆ. ಸೊ ಹಂಗೆ ನೋಡಿದ್ರೆ ನಿಮಗೆ ಅಕ್ರಾಸ್ ಎ ಪೀರಿಯಡ್ ಆಗ್ತಾ ಇದ್ದಂಗೆ ಸೇಮ್ ಶೆಲ್ಲಿಗೆ ಒಂದೊಂದು ಎಲೆಕ್ಟ್ರಾನ್ ಆಡ್ ಅಪ್ ಆಗ್ತಾ ಹೋಗುತ್ತೆ, ಒಂದೊಂದು ಎಲೆಕ್ಟ್ರಾನ್ ಆಡ್ ಅಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲಿಥಿಯಂಗೆ 3, ಸೊ ಬೆರಿಲಿಯಂ 4 ಅಟಾಮಿಕ್ ನಂಬರ್. ಸೊ ನೆಕ್ಸ್ಟ್ ನಿಮಗೆ ಲಿಥಿಯಂ, ಬೆರಿಲಿಯಂ, ಬೋರಾನ್ 5, ಕಾರ್ಬನ್ 6, ಸೊ ನೈಟ್ರೋಜನ್, ಆಕ್ಸಿಜನ್, ಸೊ ಈ ರೀತಿ 7, ಆಕ್ಸಿಜನ್ 8, ಸೊ ಈ ರೀತಿ ನಿಮಗೆ ಬರ್ತಾ ಹೋಗುತ್ತೆ. ಫ್ಲೋರಿನ್ 9, ನಿಯಾನ್ 10. ನೋಡಿ ಅಕ್ರಾಸ್ ಎ ಪೀರಿಯಡ್ ಹೋಗ್ತಾ ಇದ್ದಂಗೆ ನಿಮಗೆ ಒಂದೊಂದು ಎಲೆಕ್ಟ್ರಾನ್ ಆಡಪ್ ಆಗುತ್ತೆ, ಅಂದ್ರೆ ಅಟಾಮಿಕ್ ನಂಬರ್ 1 ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಸೇಮ್ ಶೆಲ್ಲಿಗೆ ಲಿಥಿಯಂ 3 ಅಂತ ಅಂದಾಗ ನಿಮಗೆ ಸೆಕೆಂಡ್ ಶೆಲ್ಲಿಗೆ ಎಲೆಕ್ಟ್ರಾನ್ ಎಂಟ್ರಿ ಆಗ್ತಾ ಹೋಗುತ್ತೆ. ಸೆಕೆಂಡ್ ಶೆಲ್ ಅಲ್ಲೇ ಎಲೆಕ್ಟ್ರಾನ್ಸ್ ಆಡಪ್ ಆಗ್ತಾ ಹೋಗುತ್ತೆ. ಸೇಮ್ ಶೆಲ್ಲಿಗೆ ಎಲೆಕ್ಟ್ರಾನ್ ಆಡಪ್ ಆಗ್ತಾ ಹೋದಾಗನು ನಿಮಗೆ ಆಟಮ್ ಅಲ್ಲಿ ಗೊತ್ತಿದೆ ನ್ಯೂಕ್ಲಿಯಸ್ ಇರತ್ತೆ ಮಧ್ಯದಲ್ಲಿ. ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರೋಂಥ ಎಲೆಕ್ಟ್ರಾನ್ಸ್ ಮಧ್ಯೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಹೆಲ್ಡ್ ಅಪ್ ಆಗಿರುತ್ತೆ. ಸೇಮ್ ಶೆಲ್ಲಿಗೆ ಒಂದೊಂದು ಎಲೆಕ್ಟ್ರಾನ್ ಆಡಪ್ ಆಗ್ತಾ ಹೋದಂಗನು ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಎಂಟ್ರಿ ಆಗೋ ಎಲೆಕ್ಟ್ರಾನ್ಸ್ ಮೇಲೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇನ್ಕ್ರೀಸ್ ಆಗ್ತಾ ಹೋದಂಗೂ ನಿಮಗೆ ಏನಾಗತ್ತಲ್ಲಿ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆ ಎಲೆಕ್ಟ್ರಾನ್ಸ್ ನ ಗ್ರ್ಯಾಬ್ ಮಾಡ್ತು ಅಂದಾಗ ಸೈಜ್ ಏನಾಗುತ್ತೆ, ಕಾಂಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅಟಾಮಿಕ್ ರೇಡಿಯಸ್ ಡಿಕ್ರೀಸಸ್ ಮೂವಿಂಗ್ ಫ್ರಮ್ ಲೆಫ್ಟ್ ಟು ರೈಟ್ ಡ್ಯೂ ಟು ಇನ್ಕ್ರೀಸ್ ಇನ್ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ಸಪೋಸ್ ಒಂದು ಕ್ಲಾಸ್ ಅಂತ ಅಂದಾಗ ಸೊ ಅಲ್ಲಿ ನಿಮಗೆ ಸೆಂಟರ್ ಆಫ್ ಆನ್ ಆಟಮ್ ನ್ಯೂಕ್ಲಿಯಸ್ ಹೇಗೋ ಸೆಂಟರ್ ಆಫ್ ಅ ಕ್ಲಾಸ್ ಅಂತ ಅಂದ ಲೆಕ್ಚರ್ಸ್ ಇರ್ತಾರೆ. ಸೊ ಎಲೆಕ್ಟ್ರಾನ್ಸ್ ಅಲ್ಲಿ ಹೇಗಿರತ್ತೋ ಆ ರೀತಿ ಇಲ್ಲಿ ಸ್ಟೂಡೆಂಟ್ಸ್. ಸೊ ಇಲ್ಲಿ ನಿಮಗೆ ಅಕ್ರಾಸ್ ಎ ಪೀರಿಯಡ್ ಅಂದ್ರೆ ಸೇಮ್ ಒಂದು ಬೆಂಚ್ ಅಲ್ಲಿ ಕೂತಿರೋ ಅಂತ ಸ್ಟೂಡೆಂಟ್ಸ್ ಅಂತ ಅನ್ಕೊಂಡಾಗ ಸೇಮ್ ಬೆಂಚಲ್ಲೇ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅಂದಾಗ ಆ ಬೆಂಚಲ್ಲಿರೋ ಫಸ್ಟ್ ಸ್ಟೂಡೆಂಟ್ಗೂ ಸೊ ಆ ಬೆಂಚಲ್ಲಿರೋ ಲಾಸ್ಟ್ ಸ್ಟೂಡೆಂಟಿಗೂ ಸೊ ಏನಿರುತ್ತೆ ಅಲ್ಲಿ ನಿಮಗೆ ಎಲ್ಲ ಲೆಕ್ಚರ್ಸ್ನ ಕಾನ್ಸಂಟ್ರೇಷನ್ ಆನ್ ದೋಸ್ ಸ್ಟೂಡೆಂಟ್ಸ್ ಏನಾಗಿರುತ್ತೆ. ಸೊ ಅಲ್ಲಿ ಆ ಕಡೆ ಹೋಗ್ತಾ ಇದ್ದಾಗೂ ಇನ್ಕ್ರೀಸ್ ಅವ್ರೇನಾದ್ರು ಸೊ ಬಿಹೇವಿಯರ್ ಚೇಂಜ್ ಆಗ್ಬೋದು ಅಂತ ಹೇಳಿ ಸೊ ಏನು ಕಾನ್ಸಂಟ್ರೇಷನ್ ಆನ್ ದೋಸ್ ಸ್ಟೂಡೆಂಟ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅಕ್ರಾಸ್ ಎ ಪೀರಿಯಡ್ ಸೊ ಅಲ್ಲಿ ನ್ಯೂಕ್ಲಿಯಸ್ ಹತ್ರನೇ ಇಲ್ಲಿ ಶೆಲ್ ಇದೆ ಅಂತ ಅಂದಾಗ ನೀವು ನಿಮಗೆ ಏನಾಗುತ್ತೆ ಅಲ್ಲಿ ಕಾನ್ಸಂಟ್ರೇಷನ್ ಆನ್ ದೋಸ್ ಸ್ಟೂಡೆಂಟ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ಕ್ರೀಸಸ್ ಅಕ್ರಾಸ್ ಎ ಪೀರಿಯಡ್. ಸೊ ಫಾರ್ ದಟ್ ರೀಸನ್ ಅಟಾಮಿಕ್ ರೇಡಿಯೈ ಡಿಕ್ರೀಸಸ್ ಅಂತ ಹೇಳ್ಬೋದು. ಸೇಮ್ ಶೆಲ್ಲಿಗೆ ಎಲೆಕ್ಟ್ರಾನ್ಸ್ ಆಡ್ ಅಪ್ ಆಗೋದ್ರಿಂದ ನಿಮಗೆ ಸೊ ಏನಾಗುತ್ತೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ಕ್ರೀಸ್ ಆದಂಗೂ ಆ ಅಟ್ರಾಕ್ಷನ್ ಪವರ್ ಇಂದ ಸೊ ಇನ್ಕಮಿಂಗ್ ಎಲೆಕ್ಟ್ರಾನ್ ಅದು ಗ್ರ್ಯಾಬ್ ಮಾಡುತ್ತೆ. ಗ್ರ್ಯಾಬ್ ಮಾಡಿದಾಗೂ ಸೈಜ್ ಏನಾಗುತ್ತೆ ಕಾಂಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅಟಾಮಿಕ್ ರೇಡಿಯಸ್ ಡಿಕ್ರೀಸಸ್ ಅಕ್ರಾಸ್ ಎ ಪೀರಿಯಡ್. ಡೌನ್ ದ ಗ್ರೂಪ್ ಇನ್ಕ್ರೀಸಸ್ ಯಾಕೆ ಅಂತ ಅಂದಾಗ ಅಲ್ಲಿ ನಿಮಗೆ ನ್ಯೂಕ್ಲಿಯಸ್ ಇಲ್ಲಿದೆ ಅಂತ ಅಂದಾಗ ಎಲೆಕ್ಟ್ರಾನ್ಸ್ ಔಟರ್ ಮೋಸ್ಟ್ ಶೆಲ್ನ ಎಲೆಕ್ಟ್ರಾನ್ಸ್ ಅಲ್ಲಿದೆ. ಸೊ ಇಲ್ಲಿ ನಿಮಗೆ ಈಗ ಸೇಮ್ ಶೆಲ್ಗೆ ಎಲೆಕ್ಟ್ರಾನ್ಸ್ ಆಡ್ ಅಪ್ ಆಗಲ್ಲ. ಸೊ ಲಿಥಿಯಂ ಸೆಕೆಂಡ್ ಶೆಲ್, ಸೊ ನೆಕ್ಸ್ಟ್ ನಿಮಗೆ ಸೋಡಿಯಂ ಥರ್ಡ್ ಶೆಲ್, ಸೊ ಅಲ್ಲಿ ನಿಮಗೆ ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ ಈ ರೀತಿ ನ್ಯೂ ಶೆಲ್ ಎಂಟ್ರಿ ಆಗ್ತಾ ಹೋಗುತ್ತೆ. ಅಂದ್ರೆ ಒಂದೊಂದು ಬೆಂಚಿಗೂ ಒಂದೊಂದು ಸ್ಟೂಡೆಂಟ್ ಕೊಡ್ತಾ ಹೋಗ್ತಾರೆ ಅಂತ ಅಂದಾಗ ಸೊ ಲಾಸ್ಟ್ ಬೆಂಚ್ನ ಸ್ಟೂಡೆಂಟು ನ್ಯೂಕ್ಲಿಯಸ್ಗೆ ಏನಾಗುತ್ತೆ ಅಲ್ಲಿಗೆ ಸಾರಿ ಲೆಕ್ಚರ್ಸ್ನ ಕಾನ್ಸಂಟ್ರೇಷನ್ ಇಂದ ದೂರ ಇರ್ತಾರೆ. ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಡಿಕ್ರೀಸ್ ಆಗ್ತಾ ಇದೆ ಅಂದ್ರೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿರೋ ಎಲೆಕ್ಟ್ರಾನ್ಸ್ ಮೇಲೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಇತ್ತು ಅಂದ್ರೆ ಸೈಜು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಗೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಮೇಲೆ ಸೊ ಲೆಕ್ಚರ್ಸ್ನ ಕಾನ್ಸಂಟ್ರೇಷನ್ ಕಮ್ಮಿ ಇರುತ್ತೆ ಅಂತ ಅಂದಾಗ ಯಾಕಂದ್ರೆ ಮಧ್ಯ ಇರೋ ಅಂತ ಸ್ಟೂಡೆಂಟ್ಸ್ ಮಧ್ಯ ಏನು ನಿಮಗೆ ಬೆಂಚಸ್ ಫಸ್ಟ್ ಇಂದ ಬೆಂಚಸ್ ಬಂದಿರತ್ತೆ ಆ ಒಂದೊಂದು ಬೆಂಚಿಗೂ ಒಬ್ರು ಸ್ಟೂಡೆಂಟ್ ಕೂತಿದ್ರು ಅಂತ ಅಂದಾಗ ಲಾಸ್ಟ್ ಬೆಂಚ್ ಸ್ಟೂಡೆಂಟ್
ಮೇಲೆ ಹೋಗೋ ಕಾನ್ಸಂಟ್ರೇಷನ್ ಮಿಡಲ್ ಬೆಂಚಸ್ ಅಲ್ಲಿರೋ ಸ್ಟೂಡೆಂಟ್ಸ್ ಗ್ರ್ಯಾಬ್ ಮಾಡ್ಕೊಂತಾರೆ, ಹಾಗಾಗಿ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ಗೆ ಹೋಗುವಂತ ಕಾನ್ಸಂಟ್ರೇಷನ್ ಕಮ್ಮಿ ಆಗತ್ತೆ ಅಂತ ಹೇಳ್ಬೋದು. ಅವಾಗ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಆಯ್ತು ಅಂತ ಅಂದಾಗ ಆಬ್ವಿಯಸ್ಲಿ ಸೈಜ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅಟಾಮಿಕ್ ರೇಡಿಯಸ್ ಡಿಕ್ರೀಸಸ್ ಡೌನ್ ದ ಗ್ರೂಪ್, ಅಂದ್ರೆ ಟಾಪ್ ಟು ಬಾಟಮ್ increases from top to bottom because due to decrease in nuclear force of attraction. ಸೊ ಅಲ್ಲಿ ನಿಮಗೆ ಅಕ್ರಾಸ್ ಎ ಪೀರಿಯಡ್ ಮೂವ್ ಆಗ್ತಾ ಇದ್ದಂಗೆನೆ ನಿಮಗೆ ಸೊ ಅಟಾಮಿಕ್ ರೇಡಿಯಸ್ ಡಿಕ್ರೀಸ್ ಆಗತ್ತೆ, ಯಾಕಂದ್ರೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ಕ್ರೀಸ್ ಆಗತ್ತೆ. ಅದೇ ರೀತಿ ಡೌನ್ ದ ಗ್ರೂಪ್ ಹೋಗ್ತಾ ಇದ್ದಂಗೆನೆ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗತ್ತೆ, ಯಾಕೆಂದ್ರೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಡಿಕ್ರೀಸ್ ಆಗತ್ತೆ ಅಂತ ಹೇಳ್ಬೋದು. ಅಲ್ಲಿ ನಿಮಗೆ ಅಕ್ರಾಸ್ ಎ ಪೀರಿಯಡ್ ಸೇಮ್ ಶೆಲ್ಗೆ ಎಲೆಕ್ಟ್ರಾನ್ಸ್ ಆಡ್ ಅಪ್ ಆಗುತ್ತೆ, ಹಾಗಾಗಿ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಆದ್ರೆ ಡೌನ್ ದ ಗ್ರೂಪ್ ಹೊಸ ಶೆಲ್ಗೆ ನ್ಯೂ ಶೆಲ್ಗೆ ಎಲೆಕ್ಟ್ರಾನ್ಸ್ ಎಂಟ್ರಿ ಆಗೋದ್ರಿಂದ ಸೊ ಅಲ್ಲಿ ನಿಮಗೆ ಏನಾಗುತ್ತೆ, ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಆಗುತ್ತೆ, ಸೈಜು ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಅಯಾನಿಕ್ ರೇಡಿಯಸ್. Ionic radius, similarly charged ions tend to decrease in size across a period and increase in size down a group. So ನೋಡಿ ಇಲ್ಲಿ ಡೌನ್ ದ ಗ್ರೂಪ್ ನೋಡ್ತಾ ಇದ್ದಂಗೆ ಅಟಾಮಿಕ್ ರೇಡಿಯಸ್ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ನೋಡಿ ಅಕ್ರಾಸ್ ಎ ಪೀರಿಯಡ್ ಅಟಾಮಿಕ್ ರೇಡಿಯಸ್ ಏನಾಗಿದೆ, ಡಿಕ್ರೀಸ್ ಆಗಿದೆ. ಸೊ ಈ ರೀತಿ ನಿಮ್ಗೆ ಅಟಾಮಿಕ್ ರೇಡಿಯಸ್ ಟ್ರೆಂಡ್ಸ್ ನ ನೋಡ್ಬೋದು. ಅಯಾನಿಕ್ ರೇಡಿಯಸ್ ಅಂತಾನು ಬಂದಾಗ ಅಯಾನ್ಸ್ ಅಂದಾಗ 2 ಟೈಪ್ಸ್ ಆಫ್ ಅಯಾನ್ಸ್ ಬರ್ತದೆ, ಒಂದು ಕ್ಯಾಟ್ ಅಯಾನ್, ಇನ್ನೊಂದು ಆನಯಾನ್. ಕ್ಯಾಟ್ ಅಯಾನ್ ಯಾವಾಗ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಎಲೆಕ್ಟ್ರಾನ್ ನ ಲಾಸ್ ಮಾಡ್ಕೊಂಡಾಗ, ಆನಯಾನ್ ಯಾವಾಗ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಎಲೆಕ್ಟ್ರಾನ್ ನ ಗೇನ್ ಮಾಡ್ಕೊಂಡಾಗ. ಸೊ ಯಾವ್ದಾದ್ರು ಪರ್ಟಿಕ್ಯುಲರ್ ಅಯಾನ್ ಅಂತ ತಗೊಂಡ್ರೆ ಆ ಅಯಾನ್ ನ ಸೈಜು ಅಷ್ಟೇ ಟೆನ್ ಟು ಬಿ ಡಿಕ್ರೀಸ್ ಇನ್ ಸೈಜ್. ಸೊ ಅಲ್ಲಿ ನಿಮಗೆ ಅಕ್ರಾಸ್ ಎ ಪೀರಿಯಡ್ ಸೈಜ್ ಡಿಕ್ರೀಸ್ ಆಗುತ್ತೆ. ಅಗೇನ್ ಯಾಕೆ ಅಂದ್ರೆ ಸೇಮ್ ಶೆಲ್ಗೆ ಎಲೆಕ್ಟ್ರಾನ್ ಸೊ ಅಯಾನ್ಸ್ ಆ ಆಟಮ್ ನ ಅಯಾನ್ಸ್ ನಿಮಗೆ ಏನಾಗಿರುತ್ತೆ, ಸೈಜ್ ಕಮ್ಮಿ ಆಗ್ತಾ ಹೋಗಿರುತ್ತೆ. ಅಕ್ರಾಸ್ ಎ ಪೀರಿಯಡ್ ಸೈಜ್ ಡಿಕ್ರೀಸಸ್, ಡೌನ್ ದ ಗ್ರೂಪ್ ಸೈಜ್ ಅಯಾನಿಕ್ ಸೈಜ್ ಇನ್ಕ್ರೀಸಸ್. ಇಲ್ಲಿ ಹೇಳ್ದಂಗೆ ಸೇಮ್ ರೀಸನ್, ಯಾಕೆಂದ್ರೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಲ್ಲಿ ನಿಮಗೆ ಜಾಸ್ತಿ ಆಗತ್ತೆ, ಹಾಗಾಗಿ ಏನಾಗುತ್ತೆ ಸೈಜ್ ಕಮ್ಮಿ ಆಗ್ತಾ ಹೋಗುತ್ತೆ. ಇಲ್ಲಿ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಸೊ ಅಲ್ಲಿ ನಿಮಗೆ ಕಮ್ಮಿ ಆಗುತ್ತೆ, ಹಾಗಾಗಿ ಸೈಜ್ ಡಿಕ್ರೀಸಸ್, ಅಯಾನಿಕ್ ಸೈಜ್ ಡಿಕ್ರೀಸಸ್ ಅಂತ ಹೇಳ್ಬೋದು ಡೌನ್ ದ ಗ್ರೂಪ್. ಸೊ ಇದು ಅಯಾನ್ಸ್ ನೋಡಿ, ಡೌನ್ ದ ಗ್ರೂಪ್ ಹೋಗ್ತಾ ಇದ್ದಂಗೆನೆ ಸೊ ಅಯಾನಿಕ್ ಸೈಜ್ ಏನಾಗಿದೆ, ಇನ್ಕ್ರೀಸ್ ಆಗ್ತಾ ಹೋಗಿದೆ. ಲಿಥಿಯಂ +1 ಚಾರ್ಜ್ ಅಲ್ಲಿ ತೋರಿಸ್ತಾ ಇದ್ದಾರೆ, ಅಂದ್ರೆ ಕ್ಯಾಟಯಾನ್ ಇದು. ಸೊ +1 ಚಾರ್ಜ್ ಇಂದ ಸೀಸಿಯಂ +1 ಚಾರ್ಜ್ ತನಕನು ಸೊ ಡೌನ್ ದ ಗ್ರೂಪ್ ನೋಡಿ ಸೈಜ್ ಇನ್ಕ್ರೀಸಸ್. ಒಂದು ಎಲೆಕ್ಟ್ರಾನ್ ಲಾಸ್ ಆಗಿದ್ಮೇಲೆ ಪ್ಲಸ್ ಚಾರ್ಜ್ ಬಂದಿರೋದಿದು. ಸೊ ಅಲ್ಲಿ ಕ್ಯಾಟಯಾನ್ ಸೈಜ್ ಇಲ್ಲಿ ಇನ್ಕ್ರೀಸ್ ಆಗಿದೆ ಡೌನ್ ದ ಗ್ರೂಪ್. ಇಲ್ಲಿ ನೋಡಿ ನಿಮಗೆ ಅಕ್ರಾಸ್ ಎ ಪೀರಿಯಡ್ ಏನಾಗ್ತಾ ಇದೆ, ಸೈಜ್ ಡಿಕ್ರೀಸ್ ಆಗ್ತಾ ಇದೆ ಫಾರ್ ಕ್ಯಾಟಯಾನ್ಸ್. ಇಲ್ಲಿ ನಿಮಗೆ ಆನಯಾನ್ಸ್ ಬರುತ್ತೆ. ಇಲ್ಲಿ ತನಕ ನೀವು ಕ್ಯಾಟಯಾನ್ಸ್ ನೋಡೋದಾದ್ರೆ ಇದೆ ನೋಡಿ, ಇಲ್ಲೆಲ್ಲ ಕ್ಯಾಟಯಾನ್ಸ್ ಇರೋದು ನೋಡಿ. ಅಕ್ರಾಸ್ ಎ ಪೀರಿಯಡ್ ಲಾರ್ಜ್ ಸೈಜ್ ಇರೋದು ಬರ್ತಾ 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 ಕಮ್ಮಿ ಆಗ್ತಾ ಇದೆ. ಸೊ ಅಲ್ಲಿಗೆ ಅಕ್ರಾಸ್ ಎ ಪೀರಿಯಡ್ ಸೈಜ್ ಅಯಾನಿಕ್ ಸೈಜ್ ಡಿಕ್ರೀಸಸ್, ಡೌನ್ ದ ಗ್ರೂಪ್ ಅಯಾನಿಕ್ ಸೈಜ್ ಸೊ ಇನ್ಕ್ರೀಸಸ್ ಅಂತ ಹೇಳ್ಬೋದು. ಇದು ಆನಯಾನ್ಸ್ ಆಯ್ತು. ಆನಯಾನ್ಸ್ ಅಂತಂದಾಗ ಎಲೆಕ್ಟ್ರಾನ್ ಗೇನ್ ಮಾಡಿದಾಗ ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದು ಎಕ್ಸೆಪ್ಷನಲ್ ಕೇಸ್ ಅಂತ ಹೇಳ್ಬೋದು. ಫಾರ್ ಕ್ಯಾಟಯಾನ್ಸ್, ಫಾರ್ ಆನಯಾನ್ಸ್ ಅಂತ ಅಂದಾಗ ಕೇಸಸ್ ಚೇಂಜ್ ಆಗುತ್ತೆ. ಬಟ್ ಯೂಶಲಿ ಹೇಳೋದಾದ್ರೆ ಸೇಮ್ ಪಾಸಿಟಿವ್ ಚಾರ್ಜ್ಡ್ ಅಯಾನ್ ಅಂತಾನೆ ನಾವು ಕನ್ಸಿಡರ್ ಮಾಡೋದಾದ್ರೆ ಅಕ್ರಾಸ್ ಎ ಪೀರಿಯಡ್ ಸೈಜ್ ಡಿಕ್ರೀಸಸ್, ಡೌನ್ ದ ಗ್ರೂಪ್ ಸೈಜ್ ಅಯಾನಿಕ್ ಸೈಜ್ ಇನ್ಕ್ರೀಸಸ್. ಸೊ ಇದು ಅಟಾಮಿಕ್ ರೇಡಿಯೈ ಇನ್ ಟರ್ಮ್ಸ್ ಆಫ್ ಪಿಕೋಮೀಟರ್. ಅಟಾಮಿಕ್ ರೇಡಿಯೈನ ಮೆಷರ್ ಮಾಡೋಂಥ ಯೂನಿಟ್ ಯಾವ್ದ್ರಲ್ಲಿ ಅಂತ ಅಂದಾಗ ಪಿಕೋಮೀಟರ್ ಅಲ್ಲಿ ಹೇಳ್ತಾ ಹೋಗ್ತೀವಿ, ಅಥವಾ ಆರ್ಮ್ಸ್ಟ್ರಾಂಗ್ ಯೂನಿಟ್ ಅಲ್ಲಿ ಹೇಳ್ತಾ ಹೋಗ್ತೀವಿ. ಅವಾಗಲೇ ಹೇಳ್ದಂಗಿದೆ 1 ಆರ್ಮ್ಸ್ಟ್ರಾಂಗ್ ಯೂನಿಟ್ ಅಂದ್ರೆ 100 ಪಿಕೋಮೀಟರ್ಸ್ ಅಂತ ಹೇಳ್ಬೋದು. ಸೊ ಅಟಾಮಿಕ್ ರೇಡಿಯೈ ಸೆಕೆಂಡ್ ಪೀರಿಯಡ್, ಇದು ಯಾವುದು ಸೆಕೆಂಡ್ ಪೀರಿಯಡ್ ಅಲ್ಲಿ ಬರೋಂಥ ಎಲಿಮೆಂಟ್ಸ್ ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್.
ಅಟಾಮಿಕ್ ರೇಡಿಯಸ್ ನೋಡಿ 152 ಪಿಕೋಮೀಟರ್, 111 ಪಿಕೋಮೀಟರ್, 88 ಪಿಕೋಮೀಟರ್, 77 ಪಿಕೋಮೀಟರ್, 70. ಸೊ ಇಲ್ಲಿ ಸಮ್ ಸಾರ್ಟ್ ಅಲ್ಲಿ ಇನ್ಕ್ರೀಸ್ ಆಗಿದೆ ಆಕ್ಸಿಜನ್, ಫ್ಲೋರಿನ್ ಮತ್ತೆ ಕಮ್ಮಿ ಆಗಿದೆ. ಸೊ ಇಲ್ಲಿ ನಿಮಗೆ ಆಕ್ಸಿಜನ್ಗೆ ಸೊ ಜಾಸ್ತಿ ಯಾಕಾಗಿದೆ ಅಂತ ಅಂದಾಗ ಇಲ್ಲಿ ನಿಮಗೆ ನ್ಯೂಕ್ಲಿಯರ್ ಏನದು ಎಲೆಕ್ಟ್ರಾನ್ಸ್ ಏನಿರುತ್ತೆ ನಿಮಗೆ ಆಕ್ಸಿಜನ್ಗೆ ಔಟರ್ ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನ್ಸ್ ನಿಮಗೆ ರಿಪಲ್ಷನ್ ಸಮ್ ಸಾರ್ಟ್ ಆಫ್ ರಿಪಲ್ಷನ್ ಕಾಸ್ ಆಯಿತು, ಎಲೆಕ್ಟ್ರಾನ್ಸ್ ಮಧ್ಯೆ ರಿಪಲ್ಷನ್ ಕಾಸ್ ಆಯಿತು ಅಂತ ಅಂದಾಗ ಸೊ ಅಲ್ಲೇನಾಗುತ್ತೆ ಸೈಜ್ ಮೇ ಇನ್ಕ್ರೀಸ್. ಎಲೆಕ್ಟ್ರಾನ್ ಸೇಮ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಇದ್ದಾಗ, ಎರಡು ಸೇಮ್ ಚಾರ್ಜ್ ಪಾರ್ಟಿಕಲ್ಸ್ ಇದ್ದಾಗ ರಿಪಲ್ಸಿವ್ ಫೋರ್ಸ್ ಎಕ್ಸರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸಮ್ ಎಲಿಮೆಂಟ್ಸ್ ಹತ್ರ ಅನಾಮಲಸ್ ಬಿಹೇವಿಯರ್ ತೋರಿಸುತ್ತೆ. ಅದೇ ರೀತಿ ಇಲ್ಲಿ ಆಕ್ಸಿಜನ್ಗೆ ತೋರಿಸ್ತಾ ಇರೋದು ಯಾಕೆ ಅಂತ ಅಂದಾಗ ಸೇಮ್ ರಿಪಲ್ಸಿವ್ ಫೋರ್ಸ್ ಎಕ್ಸರ್ಟ್ ಆಗಿರೋದ್ರಿಂದ ಸೊ ಸಮ್ ನಿಮಗೆ ಸೈಜ್ ಏನಾಗಿದೆ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಥರ್ಡ್ ಪೀರಿಯಡ್ ಅಂತ ಬಂದಾಗ ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್ ಬರ್ತಾ ಹೋಗುತ್ತೆ. ಇಲ್ಲೂ ನೋಡಿ ಸೈಜ್ ಡಿಕ್ರೀಸ್ ಆಗ್ತಾ ಹೋಗಿದೆ, ಸೈಜು ಡಿಕ್ರೀಸ್ ಆಗಿದೆ. ಡೌನ್ ದ ಗ್ರೂಪ್ ನೋಡೋದಾದ್ರೆ ಲಿಥಿಯಂ ಕೆಳಗೆ ಬರೋದು ಸೋಡಿಯಂ. ಲಿಥಿಯಂ 152 ಇದ್ರೆ ಸೋಡಿಯಂ 186, ಅಲ್ಲಿಗೆ ಸೈಜ್ ಏನಾಗಿದೆ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ಡೌನ್ ಗ್ರೂಪ್ ಇಲ್ಲಿ ಹೇಳಿದ್ದಾರೆ ನೋಡಿ, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಅಟಾಮಿಕ್ ರೇಡಿಯಸ್ ಇಲ್ಲಿ ಕೊಟ್ಟಿದ್ದಾರೆ 152 ಇಂದ 262. ಸೊ ಅಲ್ಲಿಗೆ ನಿಮಗೆ ಅಟಾಮಿಕ್ ರೇಡಿಯಸ್ ಏನಾಗಿದೆ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಸೊ ಅದೇ ರೀತಿ ಇದು ನಿಮಗೆ ಗ್ರೂಪ್ 17 ಅಂದ್ರೆ ಹ್ಯಾಲೋಜನ್ಸ್, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಸೊ ಅಸ್ತಂಟೇನ್, ಇಷ್ಟು ನಿಮಗೆ ಏನು ಗ್ರೂಪ್ 17 ಎಲಿಮೆಂಟ್ಸ್ ಬರುತ್ತೆ. ಇಲ್ಲೂ ಅಷ್ಟೇ ನೋಡಿ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸಸ್ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ದ ಆಟಮ್ಸ್ ಅಂಡ್ ಅಯಾನ್ಸ್ ವಿಚ್ ಕಂಟೈನ್ಸ್ ದ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಕಾಲ್ಡ್ ಆಸ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್. ಇದು 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ನೋಡಿ. ಒಂದು ಆಟಮ್ ಆಗಿರ್ಬೋದು ಅಥವಾ ಅಯಾನ್ ಆಗಿರ್ಬೋದು. ಅಯಾನ್ ಇಟ್ ಮೇ ಬಿ ಕ್ಯಾಟಯಾನ್ ಆರ್ ಆನಯಾನ್ಸ್. The atoms are ions which contain a same number of electrons. So atoms ಆಗಿರಲಿ ions ಆಗಿರಲಿ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇತ್ತು ಅಂದ್ರೆ ಅದನ್ನ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಅಂತ ಅಂತಾರೆ. ಎಕ್ಸಾಂಪಲ್ ನೋಡಿ, ಆಕ್ಸಿಜನ್ -2 ಚಾರ್ಜ್, ಫ್ಲೋರಿನ್ -1 ಚಾರ್ಜ್, ಸೋಡಿಯಂ +1 ಚಾರ್ಜ್, ಮೆಗ್ನೀಷಿಯಂ +2 ಚಾರ್ಜ್. ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆಯಾ ಇದ್ರ ಮಧ್ಯ ಅಂತ ಚೆಕ್ ಮಾಡೋಣ. ಆಕ್ಸಿಜನ್ ಅಟಾಮಿಕ್ ನಂಬರ್ ಎಷ್ಟು? 8. ಆಕ್ಸಿಜನ್ ಅಟಾಮಿಕ್ ನಂಬರ್ 8. ಸೊ ಅಲ್ಲಿ ನಿಮಗೆ -2 ಚಾರ್ಜ್ ಅಂದ್ರೆ ಅರ್ಥ ಏನು? 2 ಎಲೆಕ್ಟ್ರಾನ್ಸ್ ಆಡ್ ಆಗಿದೆ ಅಂತ. 8ಗೆ 2 ಎಲೆಕ್ಟ್ರಾನ್ಸ್ ಆಡ್ ಆದ್ರೆ ಎಷ್ಟಾಯ್ತು? 10 ಆಯ್ತು. ಸೊ ಅಲ್ಲಿಗೆ ಎಷ್ಟು ಆಕ್ಸಿಜನ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 10 ಎಲೆಕ್ಟ್ರಾನ್ಸ್ ಇದೆ. ಫ್ಲೋರಿನ್ ಅಟಾಮಿಕ್ ನಂಬರ್ ಎಷ್ಟು? 9. ಸೊ 9ಗೆ ಇಲ್ಲಿ F ಮೈನಸ್ ಇದೆ ಅಂದ್ರೆ 1 ಎಲೆಕ್ಟ್ರಾನ್ ಆಡ್ ಆಗಿದೆ. 9ಗೆ 1 ಎಲೆಕ್ಟ್ರಾನ್ ಆಡ್ ಆದ್ರೆ 10, ಅಲ್ಲಿ ಫ್ಲೋರಿನ್ ಇಂದು 10 ಎಲೆಕ್ಟ್ರಾನ್ಸ್ ಆಯ್ತು. ಸೋಡಿಯಂನ ಅಟಾಮಿಕ್ ನಂಬರ್ ಎಷ್ಟು? 11. 11 ಅಲ್ಲಿ Na ಪ್ಲಸ್ ಅಂತ ಇದೆ. ಪ್ಲಸ್ ಇದೆ ಅಂತ ಅಂದ್ರೆ 1 ಎಲೆಕ್ಟ್ರಾನ್ ಲಾಸ್ ಆಗಿದೆ. ಲಾಸ್ ಆದಾಗ 11 ಅಲ್ಲಿ 1 ಎಲೆಕ್ಟ್ರಾನ್ ಹೋದ್ರೆ ಎಷ್ಟಾಯ್ತು? 10, ಅಲ್ಲಿಗೆ 10 ಎಲೆಕ್ಟ್ರಾನ್ಸ್ ಇದೆ. ಮೆಗ್ನೀಷಿಯಂ ನ ಅಟಾಮಿಕ್ ನಂಬರ್ 12. +2 ಚಾರ್ಜ್ ಕೊಟ್ಟಿದ್ರೆ ಅಲ್ಲಿ 2 ಎಲೆಕ್ಟ್ರಾನ್ ಲಾಸ್ ಆಗಿದೆ. 12 ಅಲ್ಲಿ 2 ಎಲೆಕ್ಟ್ರಾನ್ ಹೋದ್ರೆ 10, ಅಲ್ಲಿಗೆ ಸೊ ಐದರ್ ಇಟ್ ಮೇ ಬಿ ಆನಯಾನ್ ಆರ್ ಕ್ಯಾಟಯಾನ್ ಅಥವಾ ನ್ಯೂಟ್ರಲ್ ಆಟಮ್ ಆಗಿರ್ಬೋದು. ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದ್ರೆ ಅದನ್ನ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಅಂತ ಅಂತಾರೆ. ಸೊ ಅಲ್ಲಿಗೆ ದ ಆಟಮ್ಸ್ ಅಂಡ್ ಅಯಾನ್ಸ್ ವಿಚ್ ಕಂಟೈನ್ ದ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕಾಲ್ಡ್ ಆಸ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್. Their radii would be different because of their different nuclear charge. ನಂಬರ್ ಆಫ್ ಎಲೆಕ್ಟ್ರಾನ್ ಏನೋ ಸೇಮ್ ಇರುತ್ತೆ, ಹಂಗಂತ ರೇಡಿಯೈ ಸೇಮ್ ಇರಬೇಕು ಅಂತ ಇಲ್ಲ. ಒಂದು ಕ್ಯಾಟಯಾನ್ ಆಗಿದ್ರೆ ಒಂದು ಆನಯಾನ್. ಆನಯಾನ್ ನ ಸೈಜ್ ಜಾಸ್ತಿ ಇರುತ್ತೆ, ಕ್ಯಾಟಯಾನ್ ನ ಸೈಜ್ ಕಮ್ಮಿ ಇರುತ್ತೆ ಕಂಪೇರ್ ಟು ದೇರ್ ಪೇರೆಂಟ್ ಆಟಮ್. ಹಾಗಾಗಿ their atomic radii may differ but number of electrons must be same ಅಂತ ಹೇಳ್ಬೋದು. So the cation with the greater positive charge will have a smaller radius. ಹೇಳಿದ್ನಲ್ಲ, ಸೊ ಪಾಸಿಟಿವ್ ಚಾರ್ಜ್ ಬಂತು ಅಂದ್ರೆ ಕ್ಯಾಟಯಾನಿಗೆ ನಿಮಗೆ ರೇಡಿಯಸ್ ಕಮ್ಮಿ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ಗ್ರೇಟರ್ ಅಟ್ರಾಕ್ಷನ್ ಆಫ್ ದ ಎಲೆಕ್ಟ್ರಾನ್ಸ್ ಟು ದ ನ್ಯೂಕ್ಲಿಯಸ್. ಯಾಕೆ ಅಂದ್ರೆ ಎಲೆಕ್ಟ್ರಾನ್ಸ್ ಈಗ
10 ಪ್ರೋಟಾನ್ಸ್ 10 ಎಲೆಕ್ಟ್ರಾನ್ಸ್ ಇದೆ. ಒಂದು ಎಲೆಕ್ಟ್ರಾನ್ ನ ತೆಗಿತೀನಿ. 10 ಪ್ರೋಟಾನ್ಸ್ 9 ಎಲೆಕ್ಟ್ರಾನ್ಸ್ ಆಯ್ತು. ಅಲ್ಲಿ ಪಾಸಿಟಿವ್ ಚಾರ್ಜ್ ಅಂದ್ರೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಅರ್ಥ. ಸೊ ಈ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಷ್ಟೇ ಇದೆ, ಅಲ್ಲಿಗೆ ಎಲೆಕ್ಟ್ರಾನ್ಸ್ ಕಮ್ಮಿ ಇದೆ ಅಂದ್ರೆ, ಸೊ ಅಲ್ಲಿ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನ್ 10 ಎಲೆಕ್ಟ್ರಾನ್ಸ್ ಮೇಲೆ ಅಟ್ರಾಕ್ಟಿವ್ ಪವರ್ ಇತ್ತು, ಈಗ 9 ಎಲೆಕ್ಟ್ರಾನ್ಸ್ ಮೇಲೆ ಅಂತ ಅಂದಾಗ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಯ್ತು, ಇನ್ನೂ ಜಾಸ್ತಿ ಆಯ್ತು. ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆದಾಗೂ ಆ ಎಲೆಕ್ಟ್ರಾನ್ಸ್ ನ ಗ್ರಾಬಿಂಗ್ ಕೆಪಾಸಿಟಿ ಜಾಸ್ತಿ ಆದಾಗೂ ಸೈಜ್ ಏನಾಗುತ್ತೆ, ಕಾಂಟ್ರಾಕ್ಟ್ ಆಗ್ತಾ ಹೋಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಫಾರ್ ಕ್ಯಾಟಯಾನ್ ಸ್ಮಾಲರ್ ರೇಡಿಯಸ್ ಅಂತ ಹೇಳ್ಬೋದು. Anion with a greater negative charge will have the larger radius. Anions obviously larger radius ಇರುತ್ತೆ. ಯಾಕೆ ಅಂದ್ರೆ ಈಗ ಸೇಮ್ 10 ಎಲೆಕ್ಟ್ರಾನ್ಸ್ 10 ಪ್ರೋಟಾನ್ಸ್ ಇದೆ. ಈಗ ನಾನು ಒಂದು ಎಲೆಕ್ಟ್ರಾನ್ ಆಡ್ ಮಾಡಿದೆ ಅಂದ್ರೆ ಸೇಮ್ 10 ಪ್ರೋಟಾನ್ಸ್ ಬಟ್ 11 ಎಲೆಕ್ಟ್ರಾನ್ಸ್. ಸೊ ಈಗ ಏನ್ 10 ಎಲೆಕ್ಟ್ರಾನ್ಸ್ ಮಧ್ಯ ಮೇಲೆ ನಿಮಗೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇತ್ತು, ಅದೀಗ 11 ಎಲೆಕ್ಟ್ರಾನ್ಸ್ ಕೊಡಬೇಕು ಅಂದಾಗ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಆನ್ ಇನ್ಕಮಿಂಗ್ ಎಲೆಕ್ಟ್ರಾನ್ಸ್ ಮೇಲೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಇತ್ತು ಅಂದ್ರೆ ಸೈಜ್ ಏನಾಗ್ತಾ ಹೋಗುತ್ತೆ, ಎನ್ಲಾರ್ಜ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆನಯಾನಿಗೆ ರೇಡಿಯಸ್ ಲಾರ್ಜರ್ ರೇಡಿಯಸ್ ಇರುತ್ತೆ ಅಂತ ಹೇಳ್ಬೋದು ಕಂಪೇರ್ ಟು ದೇರ್ ಪೇರೆಂಟ್ ಆಟಮ್. In this case, the net repulsion of the electrons will outweigh the nuclear charge and the ion will expand in size. ಇನ್ನೊಂದು ಏನಂತ ಅಂದ್ರೆ, ಸೊ ಆನಯಾನ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಎಂಟ್ರಿ ಆಗುತ್ತಲ್ಲ, ಆಲ್ರೆಡಿ ಎಲೆಕ್ಟ್ರಾನ್ಸ್ ಇರುತ್ತೆ, ಇನ್ನೊಂದು ಎಲೆಕ್ಟ್ರಾನ್ ಆಡ್ ಅಪ್ ಆಯ್ತು ಅಂದ್ರೆ ಸೊ ಎಲೆಕ್ಟ್ರಾನಿಗೆ ನೆಗೆಟಿವ್ ಚಾರ್ಜ್ ಇರುತ್ತೆ. ನೆಗೆಟಿವ್ ಚಾರ್ಜ್ ಏನಾಗುತ್ತೆ, ರಿಪಲ್ಸಿವ್ ಫೋರ್ಸ್ ಎಕ್ಸರ್ಟ್ ಆಗುತ್ತೆ. ಆ ರಿಪಲ್ಸಿವ್ ಫೋರ್ಸ್ ಕಮ್ಮಿ ಮಾಡೋಕ್ಕೋಸ್ಕರ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಿಮಗೆ ಫಾರ್ ದಟ್ ಏನ್ ನಿಮಗೆ ರಿಪಲ್ಸಿವ್ ಫೋರ್ಸ್ ಇಂದ ಕಮ್ಮಿ ಆಗೋಕ್ಕೆ, ರಿಪಲ್ಸಿವ್ ಫೋರ್ಸ್ ಕಮ್ಮಿ ಆಗೋಕ್ಕೂ ಸಹ ಡಿಸ್ಟೆನ್ಸ್ ಜಾಸ್ತಿ ಆಗೋದ್ರಿಂದ ಅಯಾನ ಸೈಜ್ ಜಾಸ್ತಿ ಆಗತ್ತೆ ಅಂತ ಹೇಳ್ಬೋದು. ಇನ್ನು ಉಳಿದಿದ್ದು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಥ್ಯಾಂಕ್ ಯು.